ನಮಸ್ಕಾರ. ನಾಳೆ ಸುಮಾರು 14ರಿಂದ 15ರಿಂದ 21 ಜನ ಜನಗಳು ಸ್ವಯಂ ಪ್ರೇರಿತರಾಗಿ ದಾವಣಗೆರೆ ಬರ್ತಾ ಇದ್ದಾರೆ. ನಾನು ಪಬ್ಲಿಕ್ಕಾಗಿ ಅಂದರೆ ವಿತ್ ರ್ಯಾಲಿ ನಾಮಿನೇಷನ್ ಸಲ್ಲಿಸ್ತಾ ಇದ್ದೀನಿ. ಇನ್ನೊಂದು 2ನೇ ನಾಮಿನೇಷನ್. ಮೊದಲನೇ ನಾಮಿನೇಷನ್ ಆ್ಯಸ್ ಎ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ 12ನೇ ತಾರೀಕು ಸಬ್ಮಿಟ್ ಮಾಡಿದ್ದೀನಿ. ಈಗ ಜನಗಳ ಅಪೇಕ್ಷೆ ಮೇರೆಗೆ ಅವರ ಬೆಂಬಲದೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲ ಸೇರ್ಕೊಂಡು ನಾಳೆ ಬೆಳಗ್ಗೆ ದುರ್ಗಮ್ಮನ ದೇವಸ್ಥಾನಕ್ಕೆ ಪೂಜೆ ಮಾಡಿ ಬೆಳಗ್ಗೆ 10 ಗಂಟೆಗೆ ಅಲ್ಲಿಂದ ರ್ಯಾಲಿ ಶುರು ಮಾಡಿದ್ವಿ. ಅಲ್ಲಿಂದ ದರ್ಗಾ ಹೋಗಿ ದರ್ಗಾಯಿಂದ ಮತ್ತು ಬೀರಲಿಂಗೇಶ್ವರ ಗುಡಿಗೆ ಬಂದು ಅಲ್ಲಿ ಕೂಡ ಒಂದು ಬಹಿರಂಗ ಭಾಷಣ ಮಾಡಿ ಅಲ್ಲಿಂದ ನಮ್ಮ ದೇವರಾಜರ ಸ್ಟ್ಯಾಚ್ಯೂ ಇದೆ, ಪಕ್ಕದಲ್ಲೇ ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚ್ಯೂ ಇದೆ, ಅಲ್ಲಿ ಒಂದು ಮಾಲಾರ್ಪಣೆ ಮಾಡಿ ಅಲ್ಲಿಂದ DC ಆಫೀಸಿಗೆ ನಮ್ಮ ಕಾಲ್ನಡಿಗೆಯಲ್ಲಿ ಒಂದು ಜಾಥಾ ಇರುತ್ತೆ. 1000 ಜನ ಬೈಕಲ್ಲೂ ಬರೋರಿದ್ದಾರೆ, 100 ಜನ ಆಟೋದಲ್ಲೂ ಬರೋರಿದ್ದಾರೆ, ಡೊಳ್ಳು ಕುಣಿತಾ ಇರ್ತಾರೆ, ಹಾಗೂ ನಾಸಿಕ್ ಟೋಲ್ ಅಂತ ಏನು ಹೇಳ್ತಾರೆ ಅವರು ಅಭಿಮಾನಿಗಳು ಅವರು ಕೂಡ ತರ್ತಾ ಇದ್ದಾರೆ. ಒಂದು ಹಬ್ಬದ ವಾತಾವರಣ ನಾಳೆ ದಾವಣಗೆರೆಯಲ್ಲಿ ಮನೆ ಮಾಡ್ತಾರೆ. ಈ ಪ್ರಜಾಪ್ರಭುತ್ವದ ಗೆಲುವಿಗೋಸ್ಕರ ಎಲ್ಲರೂ ಕೂಡ ಮುಂದೆ ಬಂದು ಹೋರಾಟ ಮಾಡ್ತಾರೆ. ಸರ್, ಎಲ್ಲ ಕಡೆ ಹೋಗ್ತೀವಿ, ಹೇಗಿದೆ ರೆಸ್ಪಾನ್ಸ್? ಜನಗಳೇ ಹೇಳ್ತಿದ್ದಾರೆ ನೀವೇ ಗೆಲ್ಲೋದು ಅಂತ. ಹಳ್ಳಿಗಳಿಗೆ ಹೋದಾಗ ಓಪನ್ನಾಗಿ ಹೇಳ್ತಾರೆ, ಸಿಟಿನಲ್ಲಿ ನೀವೇ ಗೆಲ್ಲೋದು ಅಂತ ಸೈಲೆಂಟಾಗಿ ಹೇಳ್ತಾರೆ. ಸಿಟಿನಲ್ಲಿ ಭಯ, ಅಲ್ಲಿ CCTV ಹಾಕಿರ್ತಾರೆ, ಏನಾಗಿರ್ತಾರೆ ಕೇಳಿಸ್ಕೊಂಡ್ಬರ್ತಾರೆ. ಹೀಗಾಗಿ ಎಲ್ಲ ಕಡೆ ಗೆಲುವಿನ ವಾತಾವರಣ ನನಗಿದೆ. ಎಲ್ಲ ಹೇಳ್ತಿರೋದು ಒಳಗೊಡುತ್ತ ಅನ್ನೋದು ಭಾಳ ಬೀಳ್ತದೆ. ಸರಿ ಹೆಂಗೆ ಬೀಳ್ತದೆ ಅನ್ನೋ ಗೊತ್ತಿಲ್ಲ. 2 ಪಾರ್ಟಿಗಳಿಗೆ ನೋಡಿದರೆ ಒಂದು 5 ಲಕ್ಷದ ಮೇಲೆ ಬರೋಂಗೆ ಕಾಣಿಸ್ತಿಲ್ಲ. ಏನೇನು ಅಭಿವೃದ್ಧಿ ಕೆಲಸ ಮಾಡಬೇಕಂತ ದಾವಣಗೆರೆಗೆ ಮೊದಲನೇದಾಗಿ ಯುವಕರಿಗೆ ಯುವತಿಯರಿಗೆ ಅವಕಾಶಗಳು, ಒಂದು ಕೋಚಿಂಗ್ ಇರ್ಬೋದು, UPSC KPSC ಇರ್ಬೋದು, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ಆಮೇಲೆ ಡಿಗ್ರಿ ಮಟ್ಟದಲ್ಲಿ ಕಾಲೇಜ್ಗಳಲ್ಲಿ ಉತ್ತಮ ಶಿಕ್ಷಣ, ಆಮೇಲೆ ಉತ್ತಮ ತರಬೇತಿ ಕೊಡೋದು, ಆಮೇಲೆ ಅವ್ರ ಕೆಲಸ ಹುಡ್ಕೊಂಡು ಬೆಂಗಳೂರಲ್ಲಿ ಹೋಗಿ ಬಂದು ಇಲ್ಲೇ ಸೃಷ್ಟಿ ಮಾಡಬೇಕು, ಉದ್ಯೋಗಗಳು ಸೃಷ್ಟಿ ಮಾಡಬೇಕು, ಕೈಗಾರಿಕೆ ಮಾಡಬೇಕು. ಆಮೇಲೆ ITBT ಪಾರ್ಕ್ ಇರ್ಬೋದು, ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್, ಆಗ್ರೋ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್, ಇನ್ನೊಂದು ಕಡೆ ರೈಲ್ವೆ ಲೈನ್ಸ್ ಇಲ್ಲ ಬೆಂಗಳೂರು, ಅಲ್ಲೆಲ್ಲ ರೈಲ್ವೆ ಲೈನ್ಸ್. ಆಮೇಲೆ ರೋಡ್ ಅಗಲೀಕರಣ ಶಿವಮೊಗ್ಗ ಪ್ರಣಾಳಿಕೆಗಳು ಬರ್ತವೆ ಎಲ್ಲ ಇದ್ದಾವೆ. ಸುಮಾರು ಹಲವಾರು ಇದ್ದಾವೆ. ಶಿಕ್ಷಣಕ್ಕೆ ಜಾಸ್ತಿ ಒತ್ತು ಕೊಡ್ತೀವಿ.